ಜೈ ಹಿಂದ್ ಸ್ನೇಹಿತರೆ, ಭಾರತದ ಹೊಸ ಎಂಆರ್ಎಫ್ಎ ರಫೇಲ್ ಯುದ್ಧ ವಿಮಾನಗಳು ತೀಕ್ಷ್ಣವಾದ ಬಿವಿಆರ್ ದೃಶ್ಯ ವ್ಯಾಪ್ತಿಯನ್ನು ಮೀರಿದ ಗುರಿಗಳನ್ನು ಹೊಡೆದುರುಳಿಸುವ ಸುಧಾರಿತ ಡೇಟಾಲಿಂಕ್ನೊಂದಿಗೆ ನವೀಕರಿಸಿದ ಮೀಟಿಯೋರ್ ಕ್ಷಿಪಣಿಗಳನ್ನು ಒಳಗೊಂಡಿರುತ್ತವೆ. ಭಾರತೀಯ ವಾಯುಪಡೆ ಐಎಎಫ್ ಬಹುಪಾತ್ರ ಯುದ್ಧ ವಿಮಾನ ಎಂಆರ್ಎಫ್ಎ ಕಾರ್ಯಕ್ರಮದ ಮೂಲಕ ತನ್ನ ಯುದ್ಧ ನೌಕಾಪಡೆಯ ಸ್ಮಾರಕ ಆಧುನೀಕರಣವನ್ನು ಅನುಸರಿಸುತ್ತಿದೆ. 3.25 ಲಕ್ಷ ರೂಪಾಯಿ ಕೋಟಿ ಅಂದಾಜು ಮಾಡಲಾದ ಒಪ್ಪಂದವಾದ 114 ಡಸಾಲ್ಟ್ ರಫೇಲ್ ಜೆಟ್ಗಳ ಪ್ರಸ್ತಾವಿತ ಖರೀದಿಯ ಸುತ್ತ ಕೇಂದ್ರೀಕೃತವಾಗಿರುವ ಈ ಉಪಕ್ರಮವನ್ನು ಏಷ್ಯಾದ ಅತ್ಯಂತ ನಿರ್ಣಾಯಕ ವಾಯುಶಕ್ತಿ ನವೀಕರಣಗಳಲ್ಲಿ ಒಂದೆಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ಈ ಸ್ವಾಧೀನದ ಪ್ರಮುಖ ಗಮನವು ದೃಶ್ಯ ಶ್ರೇಣಿಯನ್ನು ಮೀರಿದ ಬಿವಿಆರ್ ಕಾಳಗದಲ್ಲಿ ಪ್ರಾಬಲ್ಯ ಸಾಧಿಸುವುದು. ಇದು ಆಧುನಿಕ ವೈಮಾನಿಕ ಯುದ್ಧದ ನಿರ್ಣಾಯಕ ಲಕ್ಷಣವಾಗಿದೆ. ರಫೇಲ್ನ ಮಾರಕ ಪೇಲೋಡ್ನ ಪ್ರಮುಖ ಅಂಶವೆಂದರೆ ಎಂಬಿಡಿಎ ವಿಡಿಯೋರ ಕ್ಷಿಪಣಿ. ಇದನ್ನು ಜಾಗತಿಕವಾಗಿ ಪ್ರಧಾನ ಬಿವಿಆರ್ ಗಾಳಿಯಿಂದ ಗಾಳಿಗೆ ಹಾರುವ ಕ್ಷಿಪಣಿ ಎಂದು ಗುರುತಿಸಲಾಗಿದೆ. ಸಾಂಪ್ರದಾಯಿಕ ರಾಕೆಟ್ ಚಾಲಿತ ಶಸ್ತ್ರಾಸ್ತ್ರಗಳಿಗಿಂತ ಭಿನ್ನವಾಗಿ, ಮೀಟಿಯೋರ್ ಸುಧಾರಿತ ಘನ ಇಂಧನ, ಥ್ರೋಟಲ್ ಮಾಡಬಹುದಾದ ರಾಮ್ಜೆಟ್ ಎಂಜಿನ್ ಅನ್ನು ಅವಲಂಬಿಸಿದೆ. ಈ ವಿಶಿಷ್ಟ ಪ್ರೊಪಲ್ಷನ್ ಕ್ಷಿಪಣಿಯು ಮ್ಯಾಕ್ 4ರ ವೇಗವನ್ನು ಮೀರಲು ಮತ್ತು ಗುರಿಯವರೆಗೆ ಅದರ ಹೆಚ್ಚಿನ ಶಕ್ತಿಯನ್ನು ಉಳಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಭಾರತ ಮತ್ತು ಇಸ್ರೇಲ್ ನಡುವಿನ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆಯು ಗಾಢವಾಗುತ್ತಲೇ ಇದೆ. ಎಲೆಕ್ಟ್ರಾನಿಕ್ ಯುದ್ಧ ಮತ್ತು ರಾಡಾರ್ ವ್ಯವಸ್ಥೆಗಳಿಂದ ಹಿಡಿದು ಹೆಚ್ಚು ನಿಖರವಾದ ಯುದ್ಧಸಾಮಗ್ರಿಗಳವರೆಗೆ ಎಲ್ಲವನ್ನೂ ಒಳಗೊಂಡಿದೆ. ಭಾರತೀಯ ವಾಯುಪಡೆ ಐಎಎಫ್ ತನ್ನ ವೈಮಾನಿಕ ಯುದ್ಧ ನೌಕಾಪಡೆಯನ್ನು ಆಕ್ರಮಣಕಾರಿಯಾಗಿ ಆಧುನೀಕರಿಸುತ್ತಿದ್ದಂತೆ, ಇಸ್ರೇಲಿ ರಕ್ಷಣಾ ಗುತ್ತಿಗೆದಾರರು ಹೊಸ ಹಂತದ ಸ್ಟ್ಯಾಂಡ್ ಆಫ್ ಶಸ್ತ್ರಾಸ್ತ್ರಗಳೊಂದಿಗೆ ಹೆಜ್ಜೆ ಹಾಕುತ್ತಿದ್ದಾರೆ. ಈ ಸುಧಾರಿತ ವ್ಯವಸ್ಥೆಗಳು ಭಾರತದ ಮುಂಚೂಣಿಯ ಹೋರಾಟದ ಯುದ್ಧ ವಿಮಾನ ಸು-30 ಎಂಕೆಐ, ನವೀಕರಿಸಿದ ಮಿಗ್-29 ಮತ್ತು ಸ್ವದೇಶಿ ಲಘು ಯುದ್ಧ ವಿಮಾನ ಎಲ್ಸಿಎ ತೇಜಸ್ ಎಂಕೆ-1ಎಗಳ ಮಾರಕತೆ ಮತ್ತು ಬದುಕುಳಿಯುವಿಕೆಯನ್ನು ವೇಗವಾಗಿ ವಿಸ್ತರಿಸುತ್ತಿವೆ. ಐಎಎಫ್ಗೆ ಏರ್ಲೋರ ಪರಿವರ್ತಕವಾಗಿದೆ. ಒಂದೇ ಸು-30 ಎಂಕೆಐ ಈ 4 ಭಾರೀ ಕ್ಷಿಪಣಿಗಳನ್ನು ಹೊತ್ತೊಯ್ಯಬಲ್ಲದು. ಪೈಲಟ್ಗಳು ಶತ್ರುಗಳ ಭಾರೀ ಕೋಟೆಯ ಕೇಂದ್ರಗಳು, ರಾಡಾರ್ ಗ್ರಿಡ್ಗಳು ಮತ್ತು ವಾಯುನೆಲೆಗಳನ್ನು ನಾಶಮಾಡಲು ಅನುವು ಮಾಡಿಕೊಡುತ್ತದೆ ಮತ್ತು ಪ್ರತಿಕೂಲವಾದ ಮೇಲ್ಮೈಯಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿಗಳ ಮಾರಕ ವಲಯಗಳ ಹೊರಗೆ ಸುರಕ್ಷಿತವಾಗಿ ಪ್ರಯಾಣಿಸಬಹುದು. ಇತ್ತೀಚಿನ ವರದಿಗಳು ಭಾರತವು ತನ್ನ ಪೂರೈಕೆ ಸರಪಳಿಯನ್ನು ಭದ್ರಪಡಿಸಿಕೊಳ್ಳಲು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಏರ್ಲೋರದ ಸ್ಥಳೀಯ ಸಾಮೂಹಿಕ ಉತ್ಪಾದನೆಯನ್ನು ಬಲವಾಗಿ ಪರಿಗಣಿಸುತ್ತಿದೆ.